ನಡೆಯೋದಕ್ಕೆ ನಾವು ಆ ಕಡೆ ಮೈಸೂರು ಭಾಗದವರು ಈಗ ಸುಸ್ತಾಗೋಗ್ಬಿಡ್ತೀವಿ, ಅದರಿಂದ ಹಾಗೆ ತಪ್ಪಿಸೋಕ್ಕಾಗಿಲ್ಲ. ಈಗ ದೂರ ನಡೆದಿದೆ ಹೊರಗಡೆ ನಾವು ಅಷ್ಟು ಕ್ರಮ ಹಾಕ್ದಂಗೆ ಆಗಿದೆ. ಇಲ್ಲಿಗೆ ನಡ್ಕೊಂಬರೋಕ್ಕೆ ಆಗಿಲ್ಲ. ಇದು ಭಾಳ ದೂರದಲ್ಲಿದೆ. ಮುಂಚೆ ಇದ್ದಿದ್ದು ಭಾಳ ಹತ್ತಿರದಲ್ಲಿದ್ದು ನಮಗೆ ಅತ್ಯುತ್ತಮವಾಗಿದ್ದು ಸಾಮಾನ್ಯ ಜನರಿಗೆ ಬಸ್ ಜಿಲ್ಲಾಧಿಕಾರಿಗಳನ್ನ ನೋಡೋದಕ್ಕೆ ಅವಕಾಶ ಇದೆ. ಆದರೆ ಈಗ ವ್ಯವಸ್ಥೆ ಕಾರಣಕ್ಕೆ ಯಾರೆಲ್ಲ ಸ್ವಂತ ವಾಹನಗಳನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಆಗಿದೆ. ಇಲ್ಲಿ ಬಸ್ ವ್ಯವಸ್ಥೆ ಆಗಿದೆ. ರಸ್ತೆ ಬರುತ್ತಾ ಅದೇ ಈಗ ಬೆಳಗ್ಗೆ ಸಮಯ ಇಷ್ಟು ಗಂಟೆಗಾದರೂ ಸಮಯಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಬಸ್ ಹೋಗುತ್ತೆ ಅಂದರೆ ಆಗ ಇಲ್ಲಿಗೆ ಬರುವಂಥ ಸಾಮಾನ್ಯ ಜನರಿಗೆ ನನ್ನಂಥವರಿಗೆ ವಾಹನ ಇಲ್ಲದವರಿಗೆಲ್ಲ ಅನುಕೂಲ ಆಗುತ್ತೆ. ದಯಮಾಡಿ ನಾವು ಯಾವ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಸಿಕ್ಕಿದ್ರೆ ಅವ್ರ ಜೊತೆ ಒಂದಿಷ್ಟು ವಿಚಾರಗಳನ್ನು ನೇರವಾಗಿ ಹೇಳಬೇಕಾಗಿತ್ತು. ನಮ್ಮ ಅನ್ಯಾಯ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನು ಆದರೆ ನೀವು ಪರವಾಗಿ ಬಂದಿದ್ದೀರಾ. ಅದರ ವಿಚಾರನ ನಮ್ಮ ಪ್ರಿನ್ಸಿಪಾಲಿ ಏನು ಹೇಳ್ತಾರೆ ಅದರ ಬಗ್ಗೆ ಸ್ಪಷ್ಟನೆ ಎಲ್ಲ ಅವ್ರಿಗೊಂದು ಪತ್ರ ಕೊಡಿ, ಅವ್ರ ನೋಡ್ಕೊಳ್ಳಿ ಮಾತಾಡ್ತಾ ಹೋಗ್ತಾರೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಏನು KRS ಪಕ್ಷದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಮಾಡಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿಗಳಾದಂಥ ಸುಂದರ್ ಸರ್ ಅವರಿದ್ದಾರೆ, SC/ST ಘಟಕದ ಅಧ್ಯಕ್ಷರಾದಂಥ ಪಾಯ ಗಣೇಶ್ ಅವರಿದ್ದಾರೆ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಮಹಾದೇವಮ್ಮ ಮತ್ತು ಇನ್ನೋರ್ವ ಉಪಾಧ್ಯಕ್ಷರಾದಂಥ ಕ್ರಿಸ್ಟೋಫರ್ ಜೊತೆಗೆ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣ ಸುಕಲ್ಪೇಟೆ ಅವರು ಮತ್ತು ಎಲ್ಲ ಜಿಲ್ಲಾ ಸಮಿತಿಯವರು, ತಾಲೂಕು ಸಮಿತಿಯವರು ಎಲ್ಲರೂ ಸೇರಿ ಇವತ್ತೇನು ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆಗಳ ಕುರಿತಾಗಿ ಮುಂದಕ್ಕೆ ಏನೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನೋದ್ರ ವಿಚಾರವಾಗಿ ಮನವಿ ಪತ್ರ ಮಾಡಕ್ಕೆ ಬಂದಿದ್ವಿ. ಮನೆಯ ವಿಚಾರ ಇಷ್ಟಿದ್ದಾವೆ. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ವಿಷಯ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ, ಮಹಿಳೆಯರ ಅತ್ಯಾಚಾರ, ಕೊಲೆ ಪ್ರಕರಣಗಳ ಆರೋಪಿಗೆ ಕಠಿಣ ಶಿಕ್ಷೆ, ಭ್ರಷ್ಟ ಅಧಿಕಾರಿಗಳ ಅಮಾನತು ಹಾಗೂ KRS ಪಕ್ಷದ ಕಾರ್ಯಕರ್ತರ ಮೇಲಿನ ದೌರ್ಜನ್ಯ ತಡೆಯುವಂತೆ ಆಗ್ರಹಿಸುವ ಕುರಿತಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ದಲಿತರು, ಮಹಿಳೆಯರು ಮತ್ತು ದುರ್ಬಲ ವರ್ಗದವರ ಮೇಲೆ ಸರಣಿ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ಎಗ್ಗಿಲ್ಲದೆ ನಡೆಯುತ್ತಿರುವುದು ತೀವ್ರ ಆತಂಕಕಾರಿಯಾಗಿದೆ. ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ಪೊಲೀಸ್ ಮತ್ತು ಜಿಲ್ಲಾಡಳಿತ ವ್ಯವಸ್ಥೆಯು ಜನರಿಗೆ ರಕ್ಷಣೆ ಕೊಡುವ ಬದಲು ಮೌನ ವಹಿಸಿರುವುದು ಅಕ್ಷಮ್ಯ ಅಪರಾಧವಂತದ್ದಾಗಿದೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿರುವ ಘಟನೆಗಳು ನಾಗರಿಕ ಸಮಾಜ ತಗ್ಗಿಸುವಂತದ್ದಾಗಿದ್ದಾವೆ. ಆ 3 ಘಟನೆಗಳು ಹೇಳೋದಾದ್ರೆ, ಸಿರವಾರ ತಾಲೂಕಿನ ವಕ್ರಾಣಿ ಗ್ರಾಮದ ದಲಿತ ವಿದ್ಯಾರ್ಥಿನಿ ಅಶ್ವಿನಿ ಮೇಲಿನ ಅತ್ಯಾಚಾರ ಮತ್ತು ಭೀಕರ ಕೊಲೆ, ಲಿಂಗಸೂರು ತಾಲೂಕಿನ ಕರಡಕಲ್ ಗ್ರಾಮದ ರಾಣೆಮ್ಮ ಎಂಬ ಮಹಿಳೆಯ ನಾಪತ್ತೆ, ಅತ್ಯಾಚಾರ ಹಾಗೂ ಬರ್ಬರ ಹತ್ಯೆ. 3ನೇ ವಿಚಾರ, ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಭೂಮಾನಂದ ಎಂಬ ಯುವಕನ ಬರ್ಬರ ಹತ್ಯೆ. ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ಜಿಲ್ಲೆಯಾದ ರಾಯಚೂರಿನಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಭ್ರಷ್ಟ ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ. ಈ ಭ್ರಷ್ಟಾಚಾರವನ್ನ ಪ್ರಶ್ನಿಸುವ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಮತ್ತು ಪದಾಧಿಕಾರಿಗಳನ್ನ ಹತ್ತಿಕ್ಕಲು ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ದಿನಾಂಕ 13 ಮಾರ್ಚ್ 2025ರಂದು ಮಾನ್ವಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಧಿಕಾರಿಗಳೇ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವುದು ಹಾಗೂ ಸಿಂಧನೂರಿನಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳು ಆಡಳಿತದ ದರ್ಪ ಮತ್ತು ದುರಾಡಳಿತಕ್ಕೆ ಸಾಕ್ಷಿಯಾಗಿವೆ. ಹಾಗಾಗಿ ನಮ್ಮ ಪ್ರಮುಖ ಬೇಡಿಕೆಗಳೇನಂತಂದ್ರೆ, 1ನೇದು ಆರೋಪಿಗಳ ಶೀಘ್ರ ಬಂಧನ ಮತ್ತು ಗಲ್ಲು ಜೀವಾವಧಿ ಶಿಕ್ಷೆ ನೀಡಬೇಕು. ಅಶ್ವಿನಿ, ರಾಣೆಮ್ಮ ಹಾಗೂ ಭೂಮಾನಂದ ಅವರ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ಎಲ್ಲ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಕಠಿಣ ಶಿಕ್ಷೆಯಾಗುವಂತೆ ತ್ವರಿತಗತಿಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಬೇಕು. ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಕರ್ತವ್ಯ ಲೋಪವೆಸಗಿದ ಮತ್ತು ಭ್ರಷ್ಟರಿಗೆ ಬೆಂಬಲ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. 3ನೇ ವಿಚಾರ,
ಅನುದಾನ ದುರ್ಬಳಕೆ ತನಿಖೆ ಆಗಬೇಕು. ಏನಂತಂದ್ರೆ SC ಮತ್ತು ST ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನವನ್ನ ಲೂಟಿ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ ತನಿಖೆ ನಡೆಸಬೇಕು. ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. 4ನೇ ವಿಚಾರ, ಸುಳ್ಳು ಪ್ರಕರಣಗಳ ರದ್ದತಿ. ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವ KRS ಪಕ್ಷದ ಕಾರ್ಯಕರ್ತರ ಮೇಲೆ ದಾಖಲಿಸಲಾಗಿರುವ ಹಲವಾರು ಸುಳ್ಳು ಪ್ರಕರಣಗಳನ್ನ ಕೂಡಲೇ ಹಿಂಪಡೆಯಬೇಕು ಮತ್ತು ಮಾನ್ವಿ ಹಾಗೂ ಸಿಂಧನೂರಿನಲ್ಲಿ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಜಿಲ್ಲಾಡಳಿತವು ಈ ಮೇಲಿನ ನಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಮತ್ತು ಉಗ್ರ ಜನಾಂದೋಲನವನ್ನು ರೂಪಿಸಲಾಗುತ್ತದೆ ಎಂದು ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರ ನೇತೃತ್ವದಲ್ಲಿ ನಿಮಗೆ ಮನವಿ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ನಮಗೆ ನ್ಯಾಯ ಕೊಡಿಸಬೇಕು. ಯಾರು ವಿಡಿಯೋ ಮಾಡ್ತಿರೋದು ಕಟ್ ಮಾಡ್ಕೊಂಡು ಹೊಡ್ತೀನಿ ಆಯ್ತು. ಮಾತು ಅವರು ಹೇಳ್ತಾರೆ. ಅದಕ್ಕೂ ಕೂಡ ನಾವು ಈಗ SP ಆಫೀಸಿಗೆ ಒಂದು ಲೆಟರ್ ಇದ್ದೀವಿ. ಸೊ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರಿ ಸರ್, ಈಗ SC/ST ಘಟಕದ ರಾಜ್ಯ ಉಪಾಧ್ಯಕ್ಷ. ಇವಾಗ 4 ಜನನ ಏನು ಅಮಾನತುಗೊಳಿಸಿದ್ದೀರಾ ಪೊಲೀಸರನ್ನ, ಅವರು ನೆಗ್ಲೆಕ್ಟ್ ಮಾಡಿ ಕೇಸ್ ತಗೊಳ್ದೇ ಆಗಿರೋದ್ರಿಂದ ಮತ್ತೆ ತಿರ್ಗಿ ಅವರು ಸ್ಯಾಲ್ರಿಗೆ ಹೋಗ್ತಾ ಇರುತ್ತೆ ಅಂತ ಸ್ಯಾಲ್ರಿ. ಬಟ್ ಮತ್ತೆ ತಿರ್ಗಿ ಅದೇ ಸೀಟಿಗೆ ಬಂದಾಗ ಅವರು ಅದೇ ಕೆಲಸನ ಮಾಡ್ತಾರೆ. ನಮಗೆ ಅಮಾನತು ಬೇಡ, ಅವ್ರನ್ನ ವಜಾಗೊಳಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ನಾವು ಈ ಮನವಿ ಮಾಡಿದ್ರಲ್ಲ, ನಾವು SP ಆಫೀಸಲ್ಲಿ ಬರೆದು ಕಳಿಸ್ತೀವಿ, ಅಲ್ಲಿಂದ ಆ್ಯಕ್ಷನ್ ಆಗುತ್ತೆ. ಅಲ್ಲಿ ಮಾತಾಡಿ ಅವ್ರು ಹೇಳಿ ನೀವು ಏನು ಮಾತಾಡಿಲ್ಲ ನಮ್ದೇನಿಲ್ಲ. ಅದೇ ಸರ್, ನಮ್ಮ ಜಿಲ್ಲೆ ಆದಂಥ ಎಲ್ಲ ತಾಲೂಕಲ್ಲಿ ಆಲ್ಮೋಸ್ಟ್ 7 ತಾಲೂಕಲ್ಲಿ ಸುಳ್ಳು ಕೇಸ್ಗಳು KRS ಪಾರ್ಟಿ ಪದಾಧಿಕಾರಿಗಳ ಮೇಲೆ ಆಗ್ತಾ ಇದೆ. ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿನೂ ಕೊಟ್ಟಿದ್ದೀವಿ ಸರ್, ಆದಷ್ಟು ಗಮನಕ್ಕೆ ಕೊಟ್ಟಿದ್ದೀವಿ. ಆ ಲೆಟರ್ನವನ್ನು ನಮಗೆ ತಿರ್ಗಾ ಅದಕ್ಕೆ ಉತ್ತರನೂ ಸಿಕ್ಕಿಲ್ಲ ಸರ್. ಯಾಕಂತಂದರೆ ಪೊಲೀಸ್ ಅಧಿಕಾರಿಗಳಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯವನ್ನು ಕೇಳಕ್ಕೆ ಹೋದಾಗ KRS ಪಾರ್ಟಿ ಅವರಿಗೆ ಹತ್ತಿಕ್ಕುವಂಥ ಕೆಲಸ, ಸುಳ್ಳು ಪ್ರಕರಣಗಳು ಈ ಥರ ಎಲ್ಲ ಮಾಡಿದ್ದಾರೆ ಸರ್. ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದಿದ್ರು ಅದನ್ನು ಗಮನ ಹರಿಸಿ ಅಂತೇಳಿ ನಮ್ಮ ಅಭಿಪ್ರಾಯ ಸರ್. ಈಗ ನೀವೇನು ಕೊಟ್ಟಿದ್ದೀರಲ್ಲ, ಇವತ್ತು ನಾಳೆ ನಿಮಗೆ ಲೆಟರ್ ಮಾಡಿ ಒಬ್ರು ಯಾರಾದರೂ ಬಂದು ನಿಮ್ಮ ಕೈಯಿಂದಲೇ ಸರ್. ನಾಳೆ ಶಂಕರಗೌಡರು ಕಳಿಸ್ತೀವಿ. ಹಾಂ ಸರ್. ಮಾನ್ಯ ಗೃಹ ಸಚಿವರು, ಜಿಲ್ಲಾ ಪ್ರಧಾನಿಗಳು ಸರ್, ಇವರು ಶಂಕರಗೌಡರು ಪ್ರಧಾನ ಕಾರ್ಯದರ್ಶಿ ಸರ್. ಕೆಲಸ ಮಾಡ್ತಾರೆ ಸರ್. ಇಲ್ಲಿ ರಾಯಚೂರಿನಲ್ಲೇ ನಗರದ ಬರಲಿ ನಮ್ಮ ಉತ್ತರವನ್ನು ನಿಮಗೆ ಮೋಸ್ಟ್ಲಿ ಇವತ್ತು ನಮ್ಮ ADCDC ಇಬ್ಬರು ಇಲ್ಲ. ಸೊ ನಾಳೆ ಬಂದರೆ ನಾನು ಇದನ್ನು ಲೆಟರ್ ಡ್ರಾಫ್ಟ್ ಮಾಡಿಸ್ಬಿಟ್ಟು ನಿಮ್ಮ ಕೈಯಲ್ಲೇ ಕೊಡ್ತೀನಿ. DC ಅವರು ಯಾರಂದ್ರಿ? ಪುವಿತಾ ಅಂತ ಪುವಿತಾ ಇವತ್ತು ನಾವೆಲ್ಲ ಕೂಡ ಏನು ಬಂದಿದ್ದೀವಿ, ನಮ್ಮ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ಲಿಂಗೇಗೌಡ SH ಅಂತ ಇದ್ದರು. ಅವರು ಇದೇ ವಿಷಯ ಇವತ್ತು ಏನು ಅವರು ಸುಮಾರು 1.25 ವರ್ಷ 1.5 ವರ್ಷ ಮೇಲೆ ಆಯಿತು, ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಲೈಂಗಿಕ ದೌರ್ಜನ್ಯಗಳು, ಕೊಲೆಗಳು ಇತ್ಯಾದಿ ಏನು ನಡೀತಾ ಇದೆಯಲ್ಲ, ಅದೆಲ್ಲವೂ ಕೂಡ ನಿಲ್ಲಬೇಕು ಅಂತಂದು ಮಂಗಳೂರಿನಿಂದ ಡೆಲ್ಲಿವರೆಗೆ ಒಂದು ಪಾದಯಾತ್ರೆ, ಮಂಗಳೂರಿನಿಂದ ಡೆಲ್ಲಿವರೆಗೆ ಹೋಗಿ ಒಂದು ಪಾದಯಾತ್ರೆ ಮಾಡಬೇಕಾದ್ರೆ ಗುಜರಾತ್ನಲ್ಲಿ ಭರೂಚ್ ಅನ್ನೋಂಥ ಒಂದು ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವುದು NH ರೋಡ್ನಲ್ಲಿ ಹೋಗಿ ಈ ರೀತಿ ಒಳಗೇನು ಲೈವ್ನಲ್ಲಿ ಮಾತಾಡ್ತಾ ಇದ್ದರೆ ಹಿಂದೆಯಿಂದ ಬಂದು ಲಯಾರಿ ಕ್ಯಾಶ್ ಹೊಡಿತಂತ ಸುಮಾರು 40 ಅಡಿ ದೂರ ಹೋಗಿ ಬೀಳ್ತಾರ. ಅವರು 10-11 ವರ್ಷದ ಹಿಂದೆ ಇನ್ಸ್ಪೆಕ್ಟರ್ ಆಗಿದ್ದರು.
ಯಾವುದು ಎಕ್ಸೈಸ್ ಇನ್ಸ್ಪೆಕ್ಟರ್ ಒಳಗೆ ಇನ್ಸ್ಪೆಕ್ಟರ್ ಆಗಿದ್ದರು. ಅವರ ಬ್ಯಾಚ್ಮೇಟ್ ಮಂಜುನಾಥ್ ಅಂತ ಹೊಸಪೇಟೆಯಲ್ಲಿ ಈಗ SP ಆಗಿದ್ದಾರೆ. ಯಾವುದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ SP ಆಗಿದ್ದಾರೆ. ಅಂದರೆ ಈ ವ್ಯವಸ್ಥೆ ಸುಧಾರಣೆ ಆಗಬೇಕಂತಂದು ನಮ್ಮ ಜೀವ ಕೂಡ ತ್ಯಾಗ ಮಾಡೋದಂಥ ಒಂದು ಪಕ್ಷ KRS ಪಕ್ಷ ಇರುವಂಥದ್ದು. ಇವತ್ತು ಅವರು ಮಾಡಿದ್ರು ಆ ಎಲ್ಲ ಪ್ರಯತ್ನಗಳು ಇವತ್ತು ಕೂಡ ಅದು ಫಲ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಆ ಹುಡುಗಿ ಏನು ಅಶ್ವಿನಿ ಅಂತಂತಂದು, ಆಮೇಲೆ ರಾಣೆಮ್ಮ ಅಂತಂತಂದು, ಏನು ಲಿಂಗಸೂಗೂರು, ಭೂಮನ್ ಅಂತಂತಂದು, ಏನು ದೇವದುರ್ಗ, ಇವರೆಲ್ಲರೂ ಕೂಡ ವಿಶೇಷವಾಗಿ ಮತ್ತು ದಲಿತರೆ ರಾಯಚೂರು ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಮೀಸಲು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 4 ವಿಧಾನಸಭಾ ಕ್ಷೇತ್ರಗಳು ST ಮೀಸಲು ಇರುವಂಥದ್ದು, ಒಂದು SC ಅಂತಂತಂದು. ಅಲ್ಲಿ ಲಿಂಗಸೂಗೂರು SC ಮೀಸಲು ಇರ್ತಾರೆ. ಅಲ್ಲಿ ಒಂದು ರಾಣೆಮ್ಮ ಅಂತಂದು ಒಬ್ಬ ಮಹಿಳೆ ಎಮ್ಮನ ಮೇಲೆ ರೇಪ್ ಆಗ್ತದ, ಕೊಲೆ ಆಗ್ತದ. ಈ ಕಡೆ ಬಂದಪ್ಪ ಅಂತಂದರೆ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಸಿರುವಾರ ತಾಲೂಕು ಒಕ್ರಣಿ ಅಂತಂದು ಬರ್ತದ. ಅಲ್ಲಿ ಇರುವಂಥ ಅಶ್ವಿನಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಆ ಎಮ್ಮನ ಮೇಲೆ ಅತ್ಯಾಚಾರ ಆಗ್ತದ, ಕೊಲೆ ಆಗ್ತದ. ಅಲ್ಲಿ ಭೂಮಾನ್ ಅಂತಂದು ಅವ್ರದ್ದೇನೋ ಸ್ವಲ್ಪ ಮರಳಿದ್ದು ಹಿಂಗೇನೋ ಇದೆ, ಅಲ್ಲಿ ಒಂದು ಅತ್ಯಾಚಾರ ಏನೋ ಕೊಲೆ ಆಗ್ತದ. ಇವೆಲ್ಲವೂ ಕೂಡ ಮತ್ತೆ ಒಂದೇ ವರ್ಗ SC ಸಮುದಾಯ, ಎಲ್ಲರೂ ಕೂಡ 3 ಕೂಡ SC ಸಮುದಾಯನೇ. ಅಂದರೆ ಇಲ್ಲಿ SC ಅವರಿಗೆ ಏನು ಒಂದು ಭದ್ರತೆ ಸುರಕ್ಷತೆ ಯಾವುದು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಸರ್ಕಲ್ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಆದರೆ ದುರಂತ ಅಂದರೆ ಅಲ್ಲಿ ಅವರೇ ಇಲ್ಲ. ಅವರನ್ನ ಎಲ್ಲಿ ಕಳಿಸ್ಯಾರ, ಯಾರು ಕಳಿಸ್ಯಾರ ಗೊತ್ತಿಲ್ಲ. ಅಂದರೆ ಒಂದು ಯಾವುದಾದ್ರೂ ತೆಗಿಬೇಕಾದ್ರೆ, ಈಗ ಇಲ್ಲಿ ಜಿಲ್ಲಾಡಳಿತ ಏನು ಹೊಸ ಬಿಲ್ಡಿಂಗ್ ಬಂದು ಇಲ್ಲಿ ಕುಂತಾತ, ಅಲ್ಲಿದ್ದನ್ನು ಅಲ್ಲಿ ಹೋಗಿ ಬಂದೀವಿ ಹಳೆ ಬಿಲ್ಡಿಂಗ್ಗೆ. ಅದು ಇದ್ದಾಗಲೇ ರನ್ನಿಂಗ್ ಇದ್ದಾಗಲೇ ಇದು ರೆಡಿ ಆದಾಗ ಈ ಕಡೆ ಬಂದ ತೋರ್ತಾಗಿ ಇದು ರೆಡಿ ಆದಾಗ ಅಲ್ಲಿ ರನ್ನಿಂಗ್ ಇತ್ತು, ಅದನ್ನು ಶಿಫ್ಟ್ ಆಯ್ತು ಹೊರತಾಗಿ ಅಲ್ಲಿ ಒಂದು ಸ್ಟ್ಯಾಚು ತಂದು ಕುಂದಿರ್ಸ್ಬೇಕಂದ್ರೆ ರೆಡಿ ಮಾಡ್ಕೊಂಡು ಕುಂದಿರ್ಸ್ಬೇಕು, ಅಥವಾ ತಕ್ಷಣಕ್ಕೆ ಏನೇನು ಕೆಲಸಗಳು ಆಗಬೇಕು ಅದೆಲ್ಲ ಕೂಡ ಮಾಡ್ಕೊಂಡು ಮಾಡಬೇಕಾಗಿತ್ತು. ದೂರ ಅಂತಂದರೆ 2 ತಿಂಗಳಾದರೂ ಕೂಡ ಅದು ಆಡ್ಬಿದ್ದಿದೆ. ಅಂದರೆ ಇವತ್ತು ಅಂಬೇಡ್ಕರ್ ಅವ್ರನ್ನ ಕಾಪಾಡುವಂಥ ವ್ಯವಸ್ಥೆನೇ ರಾಯಚೂರು ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇನ್ನು ದಲಿತರ ಮೇಲೆ ಏನೆಲ್ಲ ಕೂಡ ಆಗ್ತದೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಆಡಳಿತ, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಹುಶಃ ಈ ವ್ಯವಸ್ಥೆ, ಈ ದೇಶದ ಸಂವಿಧಾನ ಕಾನೂನುಗಳಿಗೆ ಬದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದೇ ಅನುಮಾನ ಆಗಿ ಬರ್ತಾ ಇರುವಂಥದ್ದು. ಇಷ್ಟು ಜನ ಎಲ್ಲ ಬಂದಿದ್ವಿ. KRS ಪಕ್ಷದ SC ST ಘಟಕ, ಮಹಿಳಾ ಘಟಕ, ಯುವ ಘಟಕ, ರಾಜ್ಯ ಸಮಿತಿ, ರಾಯಚೂರು ಜಿಲ್ಲಾ ಘಟಕ, ಹೀಗೆ ಅನೇಕ ಘಟಕಗಳೆಲ್ಲ ಬಂದಿರುವಂಥದ್ದು. ದಯವಿಟ್ಟು ಇಲ್ಲೊಂದು ನ್ಯಾಯ ಸಿಗಬೇಕಾಗಿದೆ. ಇದು ಭಾಳ ರಿಪೀಟೆಡ್ ಆಗಿ 2 ತಿಂಗಳ ಮಧ್ಯೆನೇ ಸುಮಾರು 3 ಜನ ಮೇಲೆ ಆಗಿದೆ. ಸಲಿಗೆ ನಿಲ್ಲಬೇಕು. ಅದಕ್ಕೆ ಏನೆಲ್ಲ ಕ್ರಮಗಳು ತಗೊಳ್ಬೇಕು, ಜಿಲ್ಲಾಧಿಕಾರಿಗಳ ಜೊತೆ ನೇರವಾಗಿ ಕೂತು ಮಾತಾಡಿ, ಇದಷ್ಟೇ ಲೆಟ್ರ್ ಅಷ್ಟೇ ಹೋಗೋದಲ್ಲ, ಲೆಟ್ರುಗಳು ಕೊಡಬೇಕು. ಜೊತೆಗೆ ನಮ್ಮ ನಾಯಕರೆಲ್ಲ ಕೂಡ ಏನೆಲ್ಲ ಮಾತಾಡಿದ್ರು ಆ ವಿಷಯ ಕೂಡ ಅವರಿಗೆ ಕುಂದಿರಿಸಿ ವಿಷಯ ಕೊಡಬೇಕು. ಅವರಿಗೆ ಇಂತಿಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅಂತಂದು ದಯವಿಟ್ಟು ಅದು ಮುಟ್ಟಿಸಿ. ಮತ್ತು ಈ ರಾಯಚೂರು ಜಿಲ್ಲೆಯನ್ನು ಕಾಪಾಡುವಂಥ ಹೊಣೆಗಾರಿಕೆ ನಿಮ್ಮ ಮೇಲೆ ಐತಿ, ಕಾಪಾಡಲೇಬೇಕು, ಇದಾಗಲೇಬೇಕು. ನಾಳೆ ನೀವು ಬಂದ್ರಿ ಫೋಟೋ ತಗೊಂಡ್ರೆ ಒಂದು ಈಗ 2-3 ಅದಾವ. ಯಾವುದಾದ್ರು ಜಿಲ್ಲಾಧಿಕಾರಿದೊಂದು ಮತ್ತೆ ಗೃಹ ಸಚಿವರು ಇನ್ನೊಂದು ಕಾಪಿ ಇವ್ರಿಗೆ ಕೊಟ್ಬಿಟ್ರಿ. ಅದೇ ಒಂದು ಇನ್ನೊಂದು ಅದು ಕೊಟ್ಬಿಡ್ರಿ. ಒಂದು ನಿಮಗೆ ಇಲ್ಲಿ ಸೈನ್ ಮಾಡಿ, ಒಂದು ನಿಮಗೆ ಒಂದು ಅಲ್ಲಿಗೆ. ರಾಜ್ಯ ಉಪಾಧ್ಯಕ್ಷರು, ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು, SC ST ಘಟಕದ ಅಧ್ಯಕ್ಷರು, ಅವರು ಕೂಡ ಹೊಸಪೇಟೆ, ವಿಜಯನಗರ ಜಿಲ್ಲೆ. ಸರಿ ಸರ್, ಮಾಡಿ ಕಳಿಸ್ತೀನಿ, ನಾಳೆ ಕಳಿಸ್ಕೊಡಿ. ಇವಾಗ ಆಡಳಿತ ಕರೆಕ್ಟ್ ಆಗಿದ್ರೆ ನಾವೆಲ್ಲ ಹಿಂಗೆಲ್ಲ ಹಂಗೆಲ್ಲ ಇರ್ತೀವಲ್ಲಿ, ಅದು ಕರೆಕ್ಟಾಗಿ ಆಗಬೇಕು ಅನ್ನೋದೇ ಒಟ್ಟಿನಲ್ಲಿ ಅಮಾನತ್ ಆಗಲೇಬೇಕು. ಅವ್ರ ಅಮಾನತ್ ಬೇಡ ಸರ್. ಹೆಣ್ಮಕ್ಳಿಗೆ ಮಾಡಿದ್ರೆ
ಇಲ್ಲ ಸರ್, ಏನು ವಿವರಣೆ ಕೊಡ್ತೀರಾ? ಸಾಕು. ಈಗ ಬಂಧುಗಳೇ, ನಾವಿವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ವಿ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ನೋಡಿ, ಎಷ್ಟು ದೊಡ್ಡ ಸುಂದರವಾಗಿರುವಂಥ ಕಟ್ಟಡ, ಭವ್ಯವಾದ ಕಟ್ಟಡ ಆಗಿದೆ. ಆದರೆ ರಾಯಚೂರಿನಲ್ಲಿ ಆಡಳಿತ ಕೂಡ ಭವ್ಯವಾಗಿ ನಡೀಲಿ ಅಂತ ನಮ್ಮ ಆಶಯಗಳಿದ್ದಾವೆ. ರಾಜ್ಯದ ಸಮಿತಿಯಿಂದ ನಾನು ಸೋಮಸುಂದರ್, ಹಾಗೆ ರಾಜ್ಯ SC/ST ಅಧ್ಯಕ್ಷರಾಗಿರುವಂಥ ಭಯ ಗಣೇಶ್ ಅವರು, ನಿರುಪಾದಿ, ಅಲ್ಲಿ ನಮ್ಮ ಜಿಲ್ಲಾ ತಂಡ, ರಾಯಚೂರು ಜಿಲ್ಲಾ ತಂಡ ಎಲ್ಲ ಇಲ್ಲಿ ನಮ್ಮ ಜೊತೆ ಇದೆ. ಹಾಗೆ ಮಹಿಳೆ ಆಗಿರೋ ಕಾರಣಕ್ಕೆ ನಮ್ಮ ಮಹಾದೇವಮ್ಮ ಅವರು ಕೂಡ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಅವ್ರಿಗೆಲ್ಲ ಇಲ್ಲಿ ಬಂದಿರುವಂಥವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರೆಲ್ಲ ನಿಂತು ಇಂತಹ ಹೋರಾಟಗಳಿಗೆ ಮತ್ತೆ ಮತ್ತೆ ಭಾಗಿಯಾಗಲಿ. ನಾವು ನ್ಯಾಯಪರವಾಗಿ, ಜನರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡೋಣ. ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ, ಅಳಕಿಲ್ಲದೆ, ಭಯ ಭೀತಿಯರಾಗದೆ ನಾವು ರಾಜ್ಯದಲ್ಲಿ ರಾಜ್ಯ ಕಟ್ಟುವಂಥ ಕೆಲಸ ಮಾಡೋಣ. ಈ ರಾಜ್ಯ ಕಟ್ಟುವಂಥ ಕೆಲಸದಲ್ಲಿ ಸಣ್ಣ ಸಣ್ಣ ಹೋರಾಟ ಅಂತ ನಾವು ಅಂದ್ಕೊಳ್ತೀವಿ, ಸಣ್ಣ ಹೋರಾಟಗಳೇ ಈ ನಾಡನ್ನು ಕಟ್ಟುವಂಥದ್ದು. ಎಷ್ಟೇ ಬೃಹತ್ ಹೋರಾಟಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಸಣ್ಣ ಹೋರಾಟಕ್ಕೂ ಕೂಡ ಬೆಲೆ ಇದೆ. ನಾವು ಅವತ್ತಿನ ಕಾಲದಲ್ಲಿ ಗಾಂಧೀಜಿ ಮಹಾತ್ಮರು ಅವತ್ತು ಶುರು ಮಾಡಿದಾಗ ಸಣ್ಣದಾಗೆ ಇತ್ತು, ಅದು ಸಣ್ಣದು ಹೆಜ್ಜೆ, ಮೊದಲ ಹೆಜ್ಜೆ ಅಂತ ಒಂದು ಗಾದೆ ಇದೆ. ನಮಸ್ಕಾರ ಸರ್, ಮಾಡಿ ನಮ್ಮ ವಿಚಾರ ಎಲ್ಲ ತಿಳಿಸಿದೀವಿ. ಶಿರಸ್ತೆ ಯಾವುದೇ ಒಂದು ವಿಚಾರ ಬಂತಂದ್ರೆ ಇಮಿಡಿಯೇಟ್ಲಿ ಕಳಿಸ್ತಾರೆ, ನನಗೆ ನಾನು ಸ್ಪಂದನೆ ಕೊಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ. ನಿಮ್ಮಂಥವರೆಲ್ಲ ಅಧಿಕಾರಿಗಳು ಇರೋದ್ರಿಂದ ಒಂದಿಷ್ಟು ಗಾಳಿ ಬೆಳಕು ನೀರು ಎಲ್ಲ ಏನು ಸಹಕಾರ ಮಾಡಿಸಿ.